ಅವ್ರು ಇದ್ದಲ್ಲಿಗೆ ಕ್ಯೂ ಇರ್ತೈತಿ. ಜನ ಹಾಲು ಮಾರೋರು ಮನಿಗೆ ಹೋಗಿ ಅಡ್ಡಾಡಿ ಬರಬೇಕು. ಅಲ್ಕೋ ಹಾಲ್ ಅಂಗಡಿಗಳೇನು ಅದಾವಲ್ಲ ಅಲ್ಲೆಲ್ಲ ಕ್ಯೂ ನಿಂತಿರ್ತಾರೆ. ಎಲ್ಲಿಯವರೆಗೆ ಆಲ್ಕೋಹಾಲ್ ಅಂಗಡಿಗಳು ಬಂದಾಗಿ ಹಾಲಿನ ಅಂಗಡಿ ಮುಂದೆ ಕ್ಯೂ ನಿಲ್ತಾರಲ್ಲ ಜನ, ಅಲ್ಲಿವರೆಗೆ ಈ ಸಂಸ್ಕೃತಿ ಉತ್ಸವಗಳು ನಡೀತಾ ಇರಬೇಕಾಗ್ತದೆ. ಈ ದೇಶದ ಸಂಸ್ಕೃತಿ ಬಹಳ ಅದ್ಭುತವಾಗಿರುವಂತಹದ್ದು. ನೀವು ನೋಡಿ, ಈ ಜಗತ್ತಿನ ವಿಶ್ವದ ಬಹಳ ಪುರಾತನ ನಾಗರಿಕತೆ ಮತ್ತು ಸಂಸ್ಕೃತಿಗಳಂತ ನಾವೇನು ಕರಿತೀವಿ, ಅದು ಈಜಿಪ್ತಿನ ನಾಗರಿಕತೆ ಇರಬಹುದು, ಮೆಸೊಪೆಟಿಮಿಯಾದ ನಾಗರಿಕತೆ ಇರಬಹುದು, ಗ್ರೀಸ್ ನಾಗರಿಕತೆ ಇರಬಹುದು. ಇವೆಲ್ಲವುಗಳು ಇನ್ನೂ ಪ್ರಿಮಿಟಿವ್ ಸ್ಟೇಜ್ನೊಳಗಿದ್ದಾಗ ಭಾರತದಲ್ಲಿ ಒಂದು ಉಚ್ಛ್ರಾಯವಾದಂತಹ ಜ್ಞಾನದ ಸಂಸ್ಕೃತಿ ಈ ಮಣ್ಣಲ್ಲಿ ಜನ್ಮ ತಾಳಿತ್ತು. ಯಾವಾಗ ನಾವು ಮನಃಶಾಸ್ತ್ರದ ಉಗಮ ಅಂತ ಹೇಳ್ತೀವಿ, ಸಿಗ್ಮಂಡ್ ಫ್ರೈಡ್ ನಂತವರು ಶತಮಾನಗಳ ಹಿಂದೆ, ಆದರೆ ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಪತಂಜಲರಂಥ ಮನಃಶಾಸ್ತ್ರಜ್ಞರು ಹುಟ್ಟಿದ್ದು ಈ ಭಾರತದ ಮಣ್ಣಿನಲ್ಲಿ. ವೈದ್ಯಕೀಯ ಶಾಸ್ತ್ರದ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಚರಕ, ಸುಶ್ರುತನಂಥವರು, ಈ ಜಗತ್ತಿನ ಮೊಟ್ಟ ಮೊದಲ ಸರ್ಜರಿ ಮಾಡಿದವರು ಭಾರತೀಯರು ಅನ್ನೋದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು. ಚರಕ, ಸುಶ್ರುತ ಹುಟ್ಟಿದ್ದು ಇದೇ ಮಣ್ಣಲ್ಲೇ. ನಿಮಗಿನ್ನೂ ಆಶ್ಚರ್ಯ ಅನಿಸ್ಬಹುದು, ಈ ಸಂವಿಧಾನದ ಜನಕ ಅಂತ ನಾವು ಯಾರಿಗೆ ಕರಿತೀವಿ, ಸಂವಿಧಾನ ಹುಟ್ಟಿದ್ದು ಯುರೋಪ್, ಇಂಗ್ಲೆಂಡ್ಗಳಿಂದ ಅಂತ. 1215ರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಒಂದು ಮ್ಯಾಗ್ನಾ ಕಾರ್ಟಾ ಬಂತು. ಅಲ್ಲಿಯ ಸಂಸತ್ತು ಶುರು ಆಯಿತು. ಅಂದ್ರ ಯುರೋಪಿಯನ್ನರಿಗೆ ಸಂವಿಧಾನದ ಕಲ್ಪನೆ ಬಂದಿದ್ದು 1215ರಲ್ಲಿ. ಬಹಳ ಆಶ್ಚರ್ಯ ಮತ್ತು ಹೆಮ್ಮೆ ಪಡುವಂತಹ ವಿಷಯ ಅಂದ್ರೆ, ಅದಕ್ಕಿಂತ ಒಂದು ಶತಮಾನಗಳ ಮುಂಚೆ ಭಾರತದಲ್ಲಿ, ಅದು ವಿಶೇಷವಾಗಿ ಕನ್ನಡದ ಮಣ್ಣಿನಲ್ಲಿ, ಕಲ್ಯಾಣದಲ್ಲಿ ಫಸ್ಟ್ ರಿಲಿಜಿಯಸ್ ಪಾರ್ಲಿಮೆಂಟ್ ಆಗಿತ್ತಲ್ಲ, ಅದು ಭಾರತದ ಮಣ್ಣಲ್ಲಿ. ಅದು ಅಂದ್ರೆ ಅವರಕ್ಕಿಂತ ಮುಂಚೆ ಸಂವಿಧಾನದ ಬಗ್ಗೆ, ಸಮತೆಯ ಬಗ್ಗೆ, ಸಮಾಜವಾದದ ಕಲ್ಪನೆಗಳು ಎಲ್ಲಿ ವಿಶ್ವದಲ್ಲಿ ಹುಟ್ಟಿರ್ಲಿಲ್ಲೋ ಅವಾಗ ಭಾರತದಲ್ಲಿ ಸಮತಾವಾದ, ಸಮಾಜವಾದಗಳು ಅತ್ಯಂತ ಉತ್ಸಾಹಿ ಸ್ಥಿತಿಯಲ್ಲಿ. ಈ ದೇಶದ ಸಂಸ್ಕೃತಿ ಅಷ್ಟು ಅದ್ಭುತವಾಗಿರುವಂತಹದ್ದು. ನಮ್ಮಲ್ಲಿ ಧಾರವಾಡದಲ್ಲಿ ಒಬ್ಬರು ತಪೋವನದ ಕುಮಾರಸ್ವಾಮಿಗಳಂತ ಇದ್ರು. ಅವ್ರಿಗೆ ಯಾರೋ ಕೇಳಿದ್ರಂತೆ, ಅಲ್ಲ ನೀವು ಭಾರತೀಯರು ನಮ್ಮದು ಬಹಳ ದೊಡ್ಡದು ಅಂತ ಹೇಳ್ತೀರಿ, ನಿಮ್ಮಲ್ಲಿ ಯಾರು ಅಷ್ಟು ಇದ್ರ ಬಗ್ಗೆ ಅನುಕರಣೆ ಮಾಡೋದಲ್ಲ, ಪರದೇಶದವರು ಬಹಳ ನಿಮ್ಮ ಬಗ್ಗೆ ಭಾರತೀಯ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಪಡ್ತಾರ, ನಿಮ್ಮಲ್ಲಿ ಯಾಕೆ ಉಳಿಲಿಲ್ಲ, ಅವ್ರ್ಯಾಕೆ ಇಷ್ಟ ಪಡ್ತಾರ ಅಂತ. ಅವಾಗ ಅವ್ರು ಹೇಳಿದ್ರಂತೆ, ನೋಡು, ಮಾಡಾಗೋದು ಒಂದು ಜಾಗದಾಗ ಆಗ್ತೈತಿ, ಮಳಿ ಆಗೋದು ಬೇರೆ ಕಡೆ ಆಗ್ತೈತಿ. ಹಂಗ ಈ ಸಂಸ್ಕೃತಿಯ ಆಧ್ಯಾತ್ಮದ ಮೋಡ ಕಟ್ಟಿದ್ದು ಭಾರತ ದೇಶದ ಮೇಲೆ, ಅದು ಮಳೆ ಆಗಾಕತ್ತಿದ್ದು ಬೇರೆ ಕಡೆ ಆಗಾಕತ್ತೈತಿ ಈಗ ಅಂತ ಹೇಳಿದ್ರಂತವ್ರು. ಅಂದ್ರೆ ಈ ದೇಶದ ಸಂಸ್ಕೃತಿಗೆ ಎಷ್ಟು ಜನ ಪಾಶ್ಚಿಮಾತ್ಯ ವಿದ್ವಾಂಸರು, ಟಿ.ಎಸ್. ಇಲಿಯಟ್ನಂತವರು, ಎಮರ್ಸನ್ನಂತವರು, ಆಮೇಲೆ ನೂರಾರು ಜನ ಮ್ಯಾಕ್ಸ್ ಮುಲ್ಲರ್ನಂತವರು ಈ ದೇಶದ ಸಂಸ್ಕೃತಿಯನ್ನ ನಂಬುದು ಅಂತ ಸ್ವೀಕಾರ ಮಾಡಿದ್ರು. ಮ್ಯಾಕ್ಸ್ ಮುಲ್ಲರ್ ಒಂದು ಸುಂದರವಾದ ಮಾತು ಬರೀತಾನೆ, ನನಗೆ ಇನ್ನೊಂದು ಜನ್ಮ ಅನ್ನುವುದಾದರೂ ಇದ್ರೆ ನನ್ನದೊಂದು ಆಸೆ ಇದೆ. ಇನ್ನೊಂದು ಜನ್ಮ ಅನ್ನುವುದಿದ್ರೆ ನನ್ನದೊಂದು ಆಸೆ, ನಾನು ಭಾರತದ ಮಣ್ಣಲ್ಲಿ ಹುಟ್ಟಬೇಕು, ಅಷ್ಟು ಪವಿತ್ರ ಭೂಮಿ ಭಾರತ. ನೀವೆಲ್ಲ ಕ್ರಿಕೆಟ್ ಆಟಗಾರನ ಹೆಸರು ಕೇಳಬೇಕು, ಜಾಂಟಿ ರೋಡ್ಸ್, ದಕ್ಷಿಣ ಆಫ್ರಿಕಾದ ಆಟಗಾರ. ಅವನು ಇಲ್ಲಿ ಬರೀ ಆಟ ಆಡ್ಲಿಕ್ಕೆ ಬಂದವನು ಭಾರತಕ್ಕೆ. ಅವನಿಗೆ ಈ ಮಣ್ಣಿನ ಬಗ್ಗೆ ಎಷ್ಟು ಒಲವು, ಈ ದೇಶದ ಸಂಸ್ಕೃತಿ ಬಗ್ಗೆ ಎಷ್ಟು ಒಲವು ಅಂದ್ರೆ, ಅವನ ಹೆಂಡತಿ ಗರ್ಭ ಧರಿಸಿದ ಮೇಲೆ ಅವನಿಗೆ ಅನ್ನಿಸ್ತು, ನನಗೆ ಹುಟ್ಟುವ ಮಗು ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಲ, ಭಾರತದ ಮಣ್ಣಲ್ಲಿ ಹುಟ್ಟಬೇಕು ಅಂತ. ಅವನ ಹೆಂಡತಿಗೆ 9 ತಿಂಗಳಾದ ಮೇಲೆ ಭಾರತಕ್ಕೆ ಕರ್ಕೊಂಡು ಬಂದು, ಇಲ್ಲಿ ಮಗು ಹುಟ್ಟುತ್ತದೆ, ಆ ಮಗುವಿಗೆ ಇಂಡಿಯಾ ಅಂತ ಹೆಸರಿಡ್ತಾನೆ ಜಾಂಟಿ ರೋಡ್ಸ್. ಅಂದ್ರೆ ಎಷ್ಟು ಬೇರೆಯವರಿಗೆ ಇದ್ರ ಬಗ್ಗೆ ಪ್ರೀತಿ. ನಮಗೂ ಬೇಕಲ್ಲ ನಂಬುದು ಅನ್ನುವ ಹೆಮ್ಮೆ, ಅಭಿಮಾನ ನಮಗಿರಬೇಕಾಗ್ತದೆ. ಇದೇ ಸಣ್ಣ ಪುಟ್ಟ ವ್ಯತ್ಯಾಸಗಳ ಮಧ್ಯದಲ್ಲಿಯೂ ಸಹಿತ, ಸಣ್ಣ ಪುಟ್ಟ ಲೋಪ ದೋಷಗಳ ಮಧ್ಯದಲ್ಲಿಯೂ ಸಹಿತ ನಮ್ಮದನ್ನು ನಾವು ಹೃದಯ ತುಂಬಿ ಪ್ರೀತಿಸಬೇಕು ಮತ್ತು ಆರಾಧಿಸಬೇಕಾಗ್ತದೆ. ನಾವೆಲ್ಲ ಹೇಳ್ತೇವೆ, ಏನ್ರಿ ನಮ್ಮ ದೇಶ ಕೆಟ್ಟಿದೆ, ನಮ್ಮ ಜನ ಕೆಟ್ಟಿದೆ, ನಮ್ಮಲ್ಲಿ ಏನೂ ಸರಿಗೆ ಉಳಿದಿಲ್ಲ. ಈಗ ಯಾರೋ ಒಂದಿಷ್ಟು ಜನ ಮಣ್ಣು ಮಾರಿಕೊಂಡವ್ರನ್ನ ನೋಡಿ, ಯಾರೋ ಒಂದಿಷ್ಟು ಜನ ದನ ತಿನ್ನುವ ಮೇವು ಮಾರಿಕೊಂಡವ್ರು ನೋಡಿ ನಮ್ಮ ದೇಶ ಕೆಟ್ಟೈತಿ ಅಂತ ಅನ್ನಬಾರದು.
ಮಣ್ಣು ಮಾರ್ಕೊಂಡವರ ಮಧ್ಯೆ, ಮೇವು ಮಾರ್ಕೊಂಡಿರುವವರ ಮಧ್ಯದೊಳಗ ಅವರನ್ನು ನೋಡಿ ನಮ್ಮ ದೇಶವನ್ನು ಹೀಯಾಳಿಸುವುದಕ್ಕಿಂತ ಸಿಯಾಚಿನ್ನದಂಥ ಅತ್ಯಂತ ಹಿಮಾಚ್ಛಾದಿತ ಪ್ರದೇಶದೊಳಗ 6 ದಿವಸ ಹಿಮದೊಳಗಿದ್ರೂ ಸಹಿತ ಈ ದೇಶಕ್ಕಾಗಿ ಇನ್ನೂ ಪ್ರಾಣ ಉಳಿದಿತ್ತಲ್ಲ ಹನುಮಂತಪ್ಪ ಕೊಪ್ಪರದನಂಥವ್ರನ್ನು ನೋಡಿ ನಮ್ಮ ದೇಶದೊಳಗೆ ಇಂಥವ್ರದಾರಲ್ಲ, ಇನ್ನು ಇಂಥವ್ರದಾರಂತ ಹೆಮ್ಮೆ ಪಡಬೇಕು ಇಲ್ಲ ನಾವು. ಬರೇ ವೀರಪ್ಪನಂಥವ್ರಿಗೆ ನೋಡಿ ನಮ್ಮ ದೇಶ ಕೆಟ್ಟೈತಿ ಅನ್ನುವುದಕ್ಕಿಂತ ವಿಶ್ವೇಶ್ವರಯ್ಯನವರು ಹುಟ್ಟಿದಂಥ ಭೂಮಿಯಲ್ಲಿ ನಾವು ಹುಟ್ಟಿವಿ ಅಂತ ಹೆಮ್ಮೆ ಪಡಬೇಕಾಗ್ತದೆ. ಅಂಥ ಗಳಿಗೆಗಳು ನಮ್ಮ ಜೀವನದಲ್ಲಿ ನಮಗೆ ಬರಬೇಕು. ಈ ದೇಶವನ್ನು ಕಟ್ಟಲಿಕ್ಕೆ ಸಾವಿರ ಸಾವಿರ ಜನ ಅವರು ತ್ಯಾಗ, ಅವರು ಬಲಿದಾನಗಳು ನಮಗೆಲ್ಲ ಇವತ್ತು ನಾವಿಷ್ಟು ಆರಾಮಾಗಿ ಕುಂತೀವಿ ಅಂದ್ರೆ ಅವರ ಕೊಡುಗೆ ಬಹಳ ದೊಡ್ಡದಿದೆ. ಬಹಳ ದೊಡ್ಡ ದೊಡ್ಡವರಂತಲ್ಲ ಈ ದೇಶವನ್ನು ಕಟ್ಟಲಿಕ್ಕೆ, ಬಹಳ ಸಣ್ಣ ಸಣ್ಣ ಮಕ್ಕಳು ಸಹಿತ ತಮ್ಮದೇ ಆದಂತಹ ಒಂದು ಯೋಗದಾನವನ್ನು ಈ ದೇಶ ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ. ಒಂದು ಸಣ್ಣ ಘಟನೆ ಹೇಳ್ತೇನೆ ನಿಮಗೆ. ಇದು 1947ಕ್ಕಿಂತ ಮುಂಚೆ ಯಾವಾಗ ಬ್ರಿಟಿಷ್ ಸಾಮ್ರಾಜ್ಯ ಭಾರತದಲ್ಲಿತ್ತು, ಅವಾಗ ಬ್ರಿಟಿಷರು ಭಾರತೀಯರು ಭಾರತದ ಧ್ವಜವನ್ನು ಎಲ್ಲಿ ಹಾರಿಸುವ ಹಾಗಿರಲಿಲ್ಲ. ಭಾರತದ ತ್ರಿವರ್ಣ ಧ್ವಜ ಹಾರಿಸಿದ್ರೆ ಅವ್ರಿಗೆ ಒಯ್ದು ಜೈಲು ಶಿಕ್ಷೆ ಹಾಕ್ತಿದ್ರು, ಜೈಲಿಗೆ ಹಾಕ್ತಿದ್ರು. ಒಂದು ಸಣ್ಣ ಹುಡುಗ 6-7ನೇ ಕ್ಲಾಸ್ ಓದುವಂತ ಒಂದು ಸಣ್ಣ ಮಗು ಬ್ರಿಟಿಷರ ಕಚೇರಿಯ ಮೇಲೆ ಹೋಗಿ ಭಾರತದ ಧ್ವಜ ಹಾರಿಸ್ತು. ದೊಡ್ಡವರೆಲ್ಲ ನಾ ಹೇಳುದು, 6-7ನೇ ಕ್ಲಾಸ್ ಓದುವಂತ ಮಗು ಹೋಗಿ ಬ್ರಿಟಿಷರ ಆಡಳಿತ ಕಚೇರಿಯ ಮೇಲೆ ಭಾರತದ ತ್ರಿವರ್ಣ ಧ್ವಜ ಹಾರಿಸ್ತು. ಬ್ರಿಟಿಷರು ಆ ಹುಡುಗ ಗುಂಡು ಹಾಕಿದ್ರು. ಆ ಹುಡುಗನಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಆ ಹುಡುಗ ಹಿ ವಾಸ್ ಇನ್ ಕೋಮಾ. ಆ ಮಗು ಕೋಮಾದೊಳಗಿತ್ತು. ಸ್ವಲ್ಪ ಪ್ರಜ್ಞೆ ಬಂದ ಮೇಲೆ ಕೇಳ್ತಾನೆ, ನನಗೆ ಎಲ್ಲಿ ಹಾಕ್ಯಾರ? ಅವ್ರ ಸುತ್ತ ಇದ್ದವ್ರು ಹೇಳ್ತಾರೆ, ನಿನಗೆ ದವಾಖಾನೆಯಲ್ಲಿ ಹಾಕ್ಯಾರ. ನಾ ಇಲ್ಯಾಕೆ ಬಂದೇನೆ? ಅವಾಗ ಹೇಳ್ತಾರ, ನೀನು ಭಾರತದ ಧ್ವಜ ಹಾರಿಸುವಾಗ ಬ್ರಿಟಿಷರು ನೀನು ಗುಂಡು ಹಾಕಿದ್ರು, ಅದಕ್ಕೆ ಕೋಮಾದಾಗ ಹೋಗಿ ನೀನು. ಇಷ್ಟಂದ ತಕ್ಷಣ ನೇರವಾಗಿ ಆ ಹುಡುಗ ಕೇಳಿದ ಪ್ರಶ್ನೆ, ಬ್ರಿಟಿಷರ್ ಹಾಕಿದ ಗುಂಡು ನನ್ನ ಎದೆಯೊಳಗಿಂದ ಹೋಗೈತೋ ಅಥವಾ ಬೆನ್ನಾಗಿಂದ ಬಂದೈತು? ಡಾಕ್ಟರಿಗೆ ಆಶ್ಚರ್ಯ, ನೀನು ಈಗೋ ಆಗೋ ಒಂದು ಕ್ಷಣದಲ್ಲಿ ಸತ್ತು ಹೋಗ್ತೀಯಾ? ಬ್ರಿಟಿಷರ್ ಹಾಕಿದ ಗುಂಡು ನಿನ್ನ ಎದೆಯೊಳಗಿಂದ ಹೋದರೆ ಏನಾಗಬೇಕಾಗಿದೆ, ಬ್ರಿಟಿಷರ್ ಹಾಕಿದ ಗುಂಡು ನಿನ್ನ ಬೆನ್ನೊಳಗಿಂದ ಬಂದರೆ ಏನಾಗಬೇಕಾಗಿದೆ? ಇಲ್ಲ, ನೀವು ಮೊದಲು ಹೇಳಲೇಬೇಕು. ಯಾಕಂದ್ರ ಬ್ರಿಟಿಷರ್ ಹಾಕಿದ ಗುಂಡು ನನ್ನ ಎದೆಯೊಳಗಿಂದ ಹೋಗಿದ್ರೆ ನನ್ನ ದೇಶದ ಜನರಿಗೆ ಗೊತ್ತಾಗ್ತದೆ, ಈ ಹುಡುಗ ಬ್ರಿಟಿಷರ ಗುಂಡಿಗೆ ಎದೆಗೊಟ್ಟು ಹೋರಾಡುವಾಗ ಅವರು ಗುಂಡು ಹಾಕ್ಯಾರ ಅಂತ ಗೊತ್ತಾಗ್ತೈತಿ. ಅಕಸ್ಮಾತ್ ಅವರು ಬೆನ್ನ ಹಿಂದೆ ಗುಂಡು ಹೋಗಿತ್ತು ಅಂದ್ರ ಅವರ ಗುಂಡಿಗೆ ಹೆದರಿ ಓಡಿ ಹೋಗುವಾಗ ಇವನು ಬೆನ್ನಿಗೆ ಗುಂಡು ಹಾಕ್ಯಾರ ಅನ್ನುವ ತಪ್ಪು ಸಂದೇಶ ನನ್ನ ರಾಷ್ಟ್ರದ ಜನತೆಗೆ ಹೋಗಬಾರದು ಅಂತ ಸಣ್ಣ ಮಗು ಅಂತಾರೆ. ಅಲ್ಲೇನು ಈ ಮಣ್ಣು ಎಷ್ಟು ದೊಡ್ಡದು ಹೇಳಿ, ಇದರ ಮಧ್ಯದಲ್ಲಿ ನಾವು ಪ್ರೀತಿಸಬೇಕಾಗ್ತದೆ.